ಯಾರಮ್ಮ? ನನ್ನ ಹೆಸರು ಪ್ರಿಯಾ ಅಂತ. ನಮ್ಮೂರು ರಾಮಾಪುರ. ಯಾಕೆ, ಏನಾಯ್ತು? ನಾನ್ ಬೆಂಗಳೂರಲ್ಲಿ ಓದ್ ಮುಗಿಸ್ಕೊಂಡು ಹಳ್ಳಿಗ್ ಬಂದಾಗ ನಮ್ ತಂದೆ ಯಾವ್ದೋ ಕೊಲೆ ಕೇಸಲ್ಲಿ ಸಿಕ್ಕಾಕೊಂಡಿದ್ರು. ಅವ್ರಿಗೂ ಆ ಕೊಲೆಗೂ ಯಾವ ಸಂಬಂಧನೂ ಇರ್ಲಿಲ್ಲ. ನಮ್ಮಪ್ಪನ ಉಳಿಸ್ಕೊಳಕೋಸ್ಕರ ನಮ್ಮೂರ್ ಸಾವುಕಾರನ ಹತ್ರ 50,000 ರೂಪಾಯಿ ಸಾಲ ಮಾಡಿದ್ವಿ. ಆದ್ರೂ ಏನೋ ಪ್ರಯೋಜನ ಆಗ್ಲಿಲ್ಲ. ಕೋರ್ಟ್ ನಮ್ಮಪ್ಪನ್ಗೆ ಜೀವಾವಧಿ ಶಿಕ್ಷೆ ಕೊಟ್ಬಿಡ್ತು. ಈ ವಿಷಯ ಕೇಳಿ ನನ್ ತಾಯಿ ತೀರ್ಕೊಂಡ್ರು. ಈಗ ಅವನು ನನ್ ಸಾಲ ತೀರ್ಸು, ಇಲ್ಲ ಅಂದ್ರೆ ನನ್ನ ಆಸೆ ತೀರ್ಸು ಅಂತ ಹಿಂದೆ ಬಿದ್ದಿದ್ದಾನೆ. ಅವನು ಅವನ ಕಡೆಯವರು ನನ್ನನ್ನು ಅಟ್ಟಿಸ್ಕೊಂಡ್ ಬರ್ತಿದ್ದಾರೆ. ದಯವಿಟ್ಟು ಅವನಿಂದ ನನ್ನನ್ನು ಕಾಪಾಡಿ. ನೋಡಿ, ಅವ್ರು ನಿಮ್ಗೆ ಎಷ್ಟು ದುಡ್ಡು ಕೊಡ್ಬೇಕೋ ಅದನ್ನ ನಾನ್ ಕೊಡ್ತೀನಿ. ಆಕೆನ್ ಬಿಟ್ಬಿಡಿ. ಯಾವನಿಗೆ ಬೇಕೋ ನಿನ್ ದುಡ್ಡು? ಇಷ್ಟು ದಿವಸದಿಂದ ಇವಳಿಗೋಸ್ಕರನೇ ಕಾಯ್ತಾ ಇದ್ದೆ. ಇವಳು ಸಿಕ್ಕಿರ್ಲಿಲ್ಲ, ಆದ್ರೆ ಇವತ್ತು ಇವಳು ಸಿಕ್ಕಿದಾಳೆ. ಸಾಲದ ನೆಪದಲ್ಲೇ ಇವಳನ್ನ ಅನುಭವಿಸ್ತಾ ಬಿಡೋದಿಲ್ಲ. ರಮಣ, ದುಡ್ಡು ಕೊಡಿ. ತಗೋ ತಗೋ ನಿನ್ ಹಣನ. ಇನ್ನೊಂದ್ಸಲ ಇವ್ರ ತಂಟೆಗೇನಾದ್ರೂ ಬಂದ್ರೆ ನೀನ್ ಜೀವ ಸತ ಉಳಿಯಲ್ಲ. ಹೋಗು. ರಮಣ, ನಮ್ ಫ್ಯಾಕ್ಟರಿ ಔಟ್ ಹೌಸ್ ನಲ್ಲಿ ಇವ್ರು ಇರೋದಕ್ಕೆ ಏರ್ಪಾಡು ಮಾಡಿ. ಸರಿ, ಮುಂದೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡೋಣ. ಆಯ್ತಪ್ಪ. ನೋಡಿ, ನಿಮ್ ಉಪಕಾರನ ನಾನು ಯಾವತ್ತೂ ಮರೆಯೋಲ್ಲ. ಇದು ಉಪಕಾರ ಅಲ್ಲ. ಒಬ್ಬ ಮನುಷ್ಯ